ಆಮೇಲೆ ಹೋಗ್ತಾ 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 ಎಜುಕೇಷನ್ ಮೇಲೆ ಭಾಳ ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ಓದಬೇಕು ಮಾಡಬೇಕು ಅಂತ ಹೇಳಿ ಪುಸ್ತಕದ ಹುಳು ಆಗಿಬಿಡ್ತಾರೆ ಹೋಗ್ತಾ ಹೋಗ್ತಾ ಹೋಗ್ತಾ. ಯಾವುದಾದ್ರು ಒಂದು ಪ್ರಾಜೆಕ್ಟ್ ತೊಗೊಂಡ್ರೆ ಏಜ್ ಆಗ್ತಾ ಅದನ್ನು ಭಾಳ ಹೆಚ್ಚಾಗಿ ಅದನ್ನು ಅಧ್ಯಯನ ಮಾಡೋಣ ಅಂತ ಹೇಳಿ ಒಳ್ಳೆಯ ರಿಸರ್ಚರ್ ಆಗ್ತಕ್ಕಂಥ ನಂಬರು ಇರ್ತಕ್ಕಂಥದ್ದು. ಹಾಗೆ ಇವರದ್ದು ಇನ್ನೊಂದು ಏನು ಅಂತಂದರೆ ಒಂಚೂರು ಎಲ್ಲ ನಂಬರ್ಗಿನ ಈ ನಂಬರ್ ಸ್ವಲ್ಪ ಲೇಝಿ ನಂಬರ್ ಅಂತ ನಾವು ಕರಿತೀವಿ. 7ನೇ ಮನೆ ದಿ ಅದರ್ ಸೈಡ್ ಆಫ್ ಮೂನ್ ಅಂತ ನಾವು ಕರಿತೀವಿ. ಸ್ವಲ್ಪ ಲೇಝಿ ನಂಬರ್ ಇದು. ಆ್ಯಕ್ಟಿವ್ ಮತ್ತು ಆ್ಯಕ್ಟಿವಿಟಿ ಎರಡೂ ಕಮ್ಮಿ. ಮನಸ್ಸಿಗೆ ಬಂದರೆ ಮಾತ್ರ ಅವ್ರು ಫುಲ್ ಜೋಶಲ್ಲಿರ್ತಾರೆ. ಮನಸ್ಸಿಗೆ ಬಂದಿಲ್ವಾ ಅವ್ರ ಲೋಕದಲ್ಲಿ ಅವ್ರು ಇರ್ತಾರೆ. ಒಂಥರ ಡ್ರೀಮಿ ನೇಚರ್ ಅಂತ ನಾವು ಕರಿತೀವಿ. ಡ್ರೀಮಲ್ಲಿರ್ತಾರೆ. ರಿಯಾಲಿಟಿಗೆ ಬರೋದೇ ಸ್ವಲ್ಪ ಕಷ್ಟ. ರಿಯಾಲಿಟಿ ಬಂದಾಗ ಫಾಸ್ಟ್ ವರ್ಕು ಎಲ್ಲ ಮುಗಿಸಿ ಟಕ ಮುಗಿಸ್ಕೊಳ್ತಾರೆ. ಹಾಗೆ ಈ 7 ಸೀರೀಸಲ್ಲಿ 7, 16, 25ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ನೇಚರ್ನ ತುಂಬ ಇಷ್ಟಪಡ್ತಾರೆ. ನೇಚರ್ ಅಂದರೆ ತುಂಬ ಇಷ್ಟಪಡ್ತಾರೆ. ನೇಚರಲ್ಲಿ ಇರೋಕ್ಕೆ ಇಷ್ಟಪಡ್ತಾರೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವ್ರು ಇವರು ಸ್ವಲ್ಪ ವಸ್ತುಸ್ಥಿತಿಲಿ ಕೇರ್ಲೆಸ್ಸು. ವಸ್ತುಸ್ಥಿತಿ ಅಂದರೆ ಅವ್ರವ್ರ ವಸ್ತುಗಳಿರ್ತಾವಲ್ಲ ಅದರಲ್ಲಿ ಕೇರ್ಲೆಸ್ ಅವರು. ಅದು ಪೇಚಾಡಲ್ಲ. ಈಗ ಮೊಬೈಲ್ ಕಳೆದೋದ್ರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಹೌದಾ, ಹೋಯ್ತಾ, ನೆಕ್ಸ್ಟ್ ಏನು, ಆ ರೀತಿಯಾಗಿರ್ತಕ್ಕಂಥ ಮೈಂಡ್ ಸೆಟ್. ಸೊ ಈ 7 ಸೀರೀಸ್ ಅವರು 2026 ಸ್ವಲ್ಪ ಉತ್ತಮವಾಗೇ ಇರುತ್ತೆ. ಯಾಕೆಂದರೆ 1ಗೆ 7 ಬೆಳಕು ಕೊಡುತ್ತೆ. ರೋಶ್ನಿ ಅಂತ ನಾವೇನು ಹೇಳ್ತೀವಿ ಅದು ಹೆಚ್ಚಾಗ್ತಕ್ಕಂಥದ್ದು. ಕೆಲವು ತಿಂಗಳುಗಳು ಸ್ವಲ್ಪ ಅವ್ರಿಗೆ ಸ್ವಲ್ಪ ನೆಗೆಟಿವ್. ಫಾರ್ ಎಕ್ಸಾಂಪಲ್ ಫೆಬ್ರವರಿ ಸ್ವಲ್ಪ ನೆಗೆಟಿವ್ ಇರುತ್ತೆ. ಜುಲೈಯಲ್ಲಿ ಒಂದು ನೆಗೆಟಿವ್ ಇರುತ್ತೆ. ಹಾಗೆ ನವೆಂಬರಲ್ಲಿ ಸ್ವಲ್ಪ ನೆಗೆಟಿವ್. ಸೊ ಫೆಬ್ರವರಿ, ಜುಲೈ ಮತ್ತು ಇನ್ನೊಂದರಲ್ಲಿ ನೆಗೆಟಿವ್ ಇರ್ತಕ್ಕಂಥದ್ದು. ಇವರು ಸ್ವಲ್ಪ ಸ್ಲೋ ಟಾಕರ್ಸ್. ಇವರು ತುಂಬ ಸ್ಲೋ ಆಗಿ ಮಾತಾಡ್ತಾರೆ. ಫಾಸ್ಟಾಗಿ ಮಾತಾಡಲ್ಲ. ಅಂದರೆ ಸ್ಲೋ ಆಗಿ ಸಮಾಧಾನವಾಗಿ ಏನು ತಿಳಿ ಹೇಳಬೇಕು ಅದನ್ನು ತಿಳಿ ಹೇಳ್ತಕ್ಕಂಥ ನಂಬರ್ ಇವರೆಲ್ಲ. ಸೊ ಹಾಗೆ ಇವ್ರದ್ದು ಏಜ್ ಆಗ್ತಾ ಅವ್ರಿಗೆ ಅಚೀವ್ಮೆಂಟ್ ಮಾಡಬೇಕು ಅಂತ ಬಂದ್ಬಿಡುತ್ತೆ. ಇವರು ಫಸ್ಟ್ ಹಾಫ್ಗಿನ ಸೆಕೆಂಡ್ ಹಾಫ್ ಶೈನ್ ಆಗ್ತಾರೆ. ತುಂಬ ಜನ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತ ಕರಿತೀವಿ. ಫಸ್ಟ್ ಹಾಫ್ ಅಂದರೆ 30 ವರ್ಷಕ್ಕಿಂತ ಕೆಳಗಡೆ ಅಂತ ಅಂದ್ಕೊಳ್ಳೋಣ. ಸೆಕೆಂಡ್ ಹಾಫ್ ಅಂದರೆ 30+ ಅಂದ್ಕೊಳ್ಳೋಣ. ಫಸ್ಟ್ ಹಾಫ್ಗಿನ ಯಾರ್ಯಾರು 7, 16, 25 ಯಾವುದೇ ಪರಿಸ್ಥಿತಿಲಿರಲಿ ಅವ್ರು ಯಾವುದು ಆಯ್ಕೆ ಮಾಡ್ಕೊಂಡಿರ್ತಾರೋ ಸೆಕೆಂಡ್ ಹಾಫಲ್ಲಿ ಏನಾದ್ರು ಮಾಡಬೇಕು ಸಾಧನೆ ಅಂತ ಹೊರಟ್ಬಿಡ್ತಾರೆ. ಆ ಸಾಧನೆಗೆ ಹೊರಟಾಗ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ. ಒಳ್ಳೆ ಲೀಡರ್ಸ್ ಆಗ್ತಾರೆ ಫ್ಯೂಚರಲ್ಲಿ. 7 ಸೀರೀಸಲ್ಲಿ ಇರ್ತಕ್ಕಂಥವ್ರು ಒಳ್ಳೆ ಲೀಡರ್ಸ್ ಆಗ್ತಾರೆ. 2026 ಚೆನ್ನಾಗಿರಬೇಕು ಅಂದರೆ ಏನು ಮಾಡಬೇಕು? ಭಾಳ ಸುಲಭವಾಗಿ ಪ್ರತಿ ಸಂಚಿಕೆಯಲ್ಲೂ ಹೇಳ್ಕೊಂಬಂದಿನಿ. ಈ ಸಂಚಿಕೆಯಲ್ಲೂ ಅದೇ ಥರನೇ.